ನೋಡಿ ಫ್ರೆಂಡ್ಸ್, ಇದು ಮಂಡಕ್ಕಿಯಿಂದ ಮಾಡಿದ ದೋಸೆ, ಇನ್ಸ್ಟೆಂಟಾಗಿ ಮಾಡಿದ್ದು. ತುಂಬ ಟೇಸ್ಟ್ ಆಗಿದೆ ಮತ್ತು ತುಂಬ ಮೆದು ಕೂಡ, ಹಾಗೂ ಕಣ್ಣು ಕಣ್ಣು ಬಂದು ನೋಡಿ, ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಂಡಕ್ಕಿಯಿಂದ ಇನ್ಸ್ಟೆಂಟಾಗಿ ದೋಸೆ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 2 ಕಪ್ ಮಂಡಕ್ಕಿ ತಗೊಂಡಿದ್ದೇನೆ. ಈಗ ನೀರು ಹಾಕಿ ಒಂದು 10 ನಿಮಿಷ ನೆನೆ ಹಾಕಬೇಕು. ಈಗ ಒಂದು 10 ನಿಮಿಷ ನೆನೆಯಲಿ, ಮತ್ತು ಗ್ರೈಂಡ್ ಮಾಡುವ. ನೋಡಿ, ಈಗ 10 ನಿಮಿಷ ಆಯಿತು, ಒಳ್ಳೆ ನೆಂದಿದೆ. ಈಗ ಮಿಕ್ಸಿ ಜಾರಿಗೆ ಹಾಕುವ. ಇಲ್ಲಿ ನಾನು 3/4 ಕಪ್ ಬಾಂಬೆ ರವೆ ತಗೊಂಡಿದ್ದೇನೆ, ಇದನ್ನು ಹಾಕ್ತಾ ಇದ್ದೇನೆ. ಅರ್ಧ ಕಪ್ ಮೊಸರು, ಮತ್ತು ಒಂದು 1/4 ಕಪ್ ಕಾಯಿ ತುರಿ ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು. ಕಾಯಿ ತುರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಒಳ್ಳೇದು ಬರ್ತದೆ ಅಂತ ಹಾಕಿದೆ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ, ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ, ನೈಸಾಗಿ ಗ್ರೈಂಡ್ ಮಾಡಿದಂತೆ ಈಗ ಪಾತ್ರೆಗೆ ಹಾಕುವ. ಈ ದೋಸೆ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇದಕ್ಕೆ ಈನೋ ಅಥವಾ ಬೇಕಿಂಗ್ ಸೋಡಾ ಏನಾದರೂ ಹಾಕಬೇಕಾಗ್ತದೆ. ನೋಡಿ, ಇದು ದೋಸೆ ಹಿಟ್ಟಿನ ಹದಕ್ಕೆ ಇಟ್ಟರೆ ಆಯಿತು. ನಾನು ಇದಕ್ಕೆ ಈಗ 1 ಪ್ಯಾಕೆಟ್ ಈನೋ ಹಾಕ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇಲ್ಲಿ ನಾನು ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದೊಂದೇ ದೋಸೆಯನ್ನು ಮಾಡಿ ತೆಗೆಯುವ. ಜಾಸ್ತಿ ಸ್ಪ್ರೆಡ್ ಮಾಡಬೇಕಂತಿಲ್ಲ, ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕು. ಕಣ್ಣು ಕಣ್ಣು ಬಿದ್ದು ತುಂಬ ಟೇಸ್ಟ್ ಆಗ್ತದೆ ಇದರ ದೋಸೆ, ತುಂಬ ಸಾಫ್ಟ್ ಕೂಡ ಆಗ್ತದೆ. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಿಸುವ. ಈ ದೋಸೆ ಟರ್ನ್ ಮಾಡಿ ಹಾಕಬೇಕಂತ ಇಲ್ಲ. ನೋಡಿ, ಒಂದು ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಇದೇ ಥರ ಇನ್ನೊಂದು ದೋಸೆಯನ್ನು ಮಾಡುವ. ಆಯಿಲ್ ಬೇಕಿದ್ರೆ ಹಾಕ್ಬೋದು ನಿಮಗೆ, ನಾನು ಹಾಕ್ತಾ ಇಲ್ಲ. ನೋಡಿ, ಇನ್ನೊಂದು ದೋಸೆ ರೆಡಿ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಮೆದುವಾದ ಹಾಗೂ ರುಚಿಯಾದ ಮಂಡಕ್ಕಿ ದೋಸೆ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.